ಬೆಳಗಿನ ಈಗ ನಮ್ಮ ಹುಡುಗರೆಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು. ಈಗ ಪಟ್ಟಣಗೆರೆಯಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ಮಾಡಿಕೊಂಡವ್ರೆ ನಮ್ಮ ಹುಡುಗರೆಲ್ಲ. ಈವ್ನಿಂಗ್ ಇದೆ ಇವತ್ತು. ಪ್ರತಿ ವರ್ಷ ನಮ್ಗೆ ಈ ಶಾಲೆ, ನಾನು ಓದಿದ ಶಾಲೆ ಇದು. ಈ ಶಾಲೆ ಯಾವತ್ತು ನಮ್ಮ ಯೇಸುದಾಸ್ ಅವರು ನಮ್ಮ ಗುರುಗಳು ಆ ಪ್ರತಿ ವರ್ಷನಲ್ಲಿ ಕರೆದು ನನಗೆ ಗೌರವ ಕೊಡ್ತಾರೆ ನನ್ನ ಬರ್ತಡೇಗೆ. ಅಂದರೆ ನಾನು ಈ ಶಾಲೆಗೋಸ್ಕರ ಚಿರುಣಿಯಾಗಿದ್ದೀನಿ. ಇವತ್ತು ನಾನು ಹುಟ್ಟುಹಬ್ಬ ಪ್ರಯುಕ್ತ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ನನಗೆ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡ್ರವರಿಗೂ ನಾನು ಅವರ ನಮ್ಮ ಮಾರ್ಗದರ್ಶಕರು, ನಮ್ಮ ಗುರುಗಳು, ನಮ್ಮ ರಾಜಕೀಯ ನಮ್ಮ ತಂದೆ ಇದ್ದಂಗೆ ನಮ್ಗೆ ಅವರು. ಅದರಿಂದ ನಾವು ಆ ಮಾರ್ಗದರ್ಶನ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ದಿನಗಳ ಮುಂದೆ ಏನಿದೆ ನೋಡೋಣ, ಒಳ್ಳೇದಾಗಲಿ ಅಂತ. ಇಲ್ಲಿಂದನೆಲ್ಲ ಸರ್ ನಾನು ವಿದ್ಯೆ ಕಲ್ತ್ಕೊಂಡೋಗಿತ್ತು. ಇವತ್ತು ವಿದ್ಯೆ ಕಲ್ತ್ಕೊಂಡೋಗಿ ನಾನು ಈ ಮಟ್ಟಿಗೆ ಬೆಳಕ ಬಂದಿದ್ದೀನಿ. ಅವ್ರು ಕಲ್ಸ್ಕೊಳ್ರಿ ಗುರುಗಳು ಇವತ್ತು ನಮ್ಮ ಮಟ್ಟಕ್ಕೆ ಇವ್ರು ಮಾಡ್ಕೊಂಡು ಅದೇ ರೀತಿ ಎಲ್ಲ ಮಕ್ಕಳು ಒಳ್ಳೆ ರೀತಿ ಬೆಳ್ಕೊಂಡೋಗ್ಲಿ ಅಂತ ನನ್ನ ಉದ್ದೇಶ. ಹಾಗೆ ಡಾಕ್ಟರ್ ಕೆ ಕಿರಣ್ ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯನ ಕೋರ್ತೇನೆ. ಜನಸ್ನೇಹಿ, ಸ್ನೇಹಿತರು, ಹೃದಯವಂತ, ಆತ್ಮೀಯ, ಸದಾ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಇರ್ತಕ್ಕಂಥ ಪಟ್ನಗೆರೆ ಯುವ ಮುಖಂಡರು, ಕೆಂಗೇರಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರು, ನಮ್ಮ ಸಂಘಟನೆಯ ರಾಜ್ಯ ಗೌರವಾಧ್ಯಕ್ಷರಾದಂಥ ಶ್ರೀ ಕಿರಣ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯದ ಈ ಸಂದರ್ಭದಲ್ಲಿ ಮದರ್ ಆಫ್ ಗುಡ್ ಶಾಲೆಯಲ್ಲಿ ಪ್ರತಿ ವರ್ಷನೂ ಸಹ ಅವರು ಓದು ಬೆಳೆದಂಥ ಶಾಲೆ. ಈ ಶಾಲೆಯಲ್ಲಿ ಮಕ್ಕಳ ಜೊತೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇರೋದು ತುಂಬ ಖುಷಿಯ ವಿಚಾರ. ನಾನು ಸಹ ಕಳೆದ 5 ವರ್ಷಗಳಿಂದಲೂ ಸಹ ಅವ್ರ ಜೊತೆಯಲ್ಲಿ ಈ ಶಾಲೆಗೆ ಬರ್ತಾ ಇದ್ದೇನೆ. ಅವ್ರನ್ನ ಒಡನಾಟ ಸುಮಾರು 20-25 ವರ್ಷಗಳ ಒಡನಾಟ ಅವ್ರ ಜೊತೆಲಿ ಇರ್ತಕ್ಕಂಥದ್ದು. ಸಾಕಷ್ಟು ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾರೆ. ಬಡವರಿಗೆ ಸಹಾಯನ ಮಾಡ್ತಿದ್ದಾರೆ, ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಇನ್ನು ಅನೇಕ ಕಾರ್ಯಕ್ರಮಗಳು, ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ತಕ್ಕಂಥ ಕಿರಣ್ ಕುಮಾರ್ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಜಕೀಯವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ಸಹ ಬೆಳವಣಿಗೆಯನ್ನ ಕಾಣಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ಅವಕಾಶಗಳೇನಾದರೂ ಸಿಕ್ಕರೆ ಆದರೆ ಈ GB ಸದಸ್ಯರಾಗಿ ಆಯ್ಕೆಯಾಗಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲಿ, ಮತ್ತು ಯುವಕರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು, ಉದ್ಯೋಗಗಳನ್ನು, ಸ್ವಯಂ ಉದ್ಯೋಗ ಮಾಡೋದಕ್ಕೆ ಅವರು ಸ್ಫೂರ್ತಿದಾಯಕವಾಗಲಿ. ಅದಲ್ಲದೆ ನಾನು ಅಂದ್ಕೊಂಡಂಗೆ ಹಲವಾರು ವರ್ಷಗಳಿಂದ ಸಹ ಮಹಿಳೆಯರಿಗೆ ವಿಶೇಷವಾಗಿ ಆದ್ಯತೆಯನ್ನು ಕೊಡ್ತಾ ಅವರ ಸ್ವಯಂ ಉದ್ಯೋಗ ಮಾಡಲು ಬೇಕಾದಂಥ ಅನುವು ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ಹೆಣ್ಣುಮಕ್ಳು ಇವತ್ತು ಅವರ ಜೀವನವನ್ನು ಕಟ್ಕೊಂಡಿದ್ದಾರೆ. ಯಾಕೆಂದರೆ ಕಿರಣ್ ಕುಮಾರ್ ಆ ರೀತಿ ಅವ್ರಿಗೆ ಬೆಂಬಲ ಮತ್ತು ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ನಾನು ಕೇಳೋದಿಷ್ಟೇ, ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಾಯವನ್ನು ಮಾಡಲಿ, ಯುವಕರಿಗೆ ಬೇಕಾದಂಥ ಆರ್ಥಿಕ ನೆರವನ್ನು, ಉದ್ಯೋಗದ ನೆರವನ್ನು ನೀಡಲಿ, ದೇವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಈ ರಾಜ್ಯದಲ್ಲಿ ಒಳ್ಳೆಯ ಪ್ರಜೆಯಾಗಿ ಒಳ್ಳೆಯ ದೇಶ ಸೇವೆ ಮಾಡುವಂಥ ಅವಕಾಶವನ್ನು ಮತ್ತು ರಾಜಕೀಯವಾಗಿ ಜನಸೇವೆ ಮಾಡುವಂಥ ಅವಕಾಶವನ್ನು ದೇವರು ಕೊಡಲಿ. ಕಿರಣ್ ಕುಮಾರ್ ಅವರು 106 ವರ್ಷಗಳ ಕಾಲ ಬದುಕಲಿ, ಬಾಳಲಿ, ಸಂತೋಷವಾಗಿರಲಿ ಅಂತೇಳಿ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಬರ್ತ್ಡೇ ನಮ್ಮ ಶಾಲೆ ಮಕ್ಕಳೆಲ್ಲ ಚೆನ್ನಾಗಿ ಸಂತೋಷದಿಂದ ಮಾಡಿದ್ದಾರೆ. ಅವರು 106 ವರ್ಷ ಅವ್ರ ಜೀವನ ಮಾಡಬೇಕು. ಅವ್ರ ಸೇವೆ ಎಲ್ಲರಿಗೂ ಬೇಕು, ನಮಗೆ ಮಾತ್ರ ಇಲ್ಲ. ಈ ಪ್ರಪಂಚದಲ್ಲಿ ಇರುವ ಎಲ್ಲರಿಗೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಡಾಕ್ಟರ್ ಕಿರಣ್ ಕುಮಾರ್ ಅವರು ಮತ್ತು ಅವರು ಜೊತೆಗೆ ಬಂದಿರೋ ಎಲ್ಲರಿಗೂ.